ಅಪ್ಪನಿಗೆ ಆಯ್ತು, ಈಗ ಮಗನಿಗೆ ಸಂಕಷ್ಟದ ದಿನ. ಅಪ್ಪನಿಗೆ ಆಯ್ತು, ಈಗ ಮಗನಿಗೆ ಸಂಕಷ್ಟದ ದಿನ ಬರ್ತಾ ಇದೆ. ಸರ್ಕಾರಿ ಅಧಿಕಾರಿ ಜಯಚಂದ್ರ ಪುತ್ರ ತ್ರಿಜೇಶ್ಗೆ ಬಂಧನದ ಭೀತಿ ಎದುರಾಗಿದೆ. ತ್ರಿಜೇಶ್ ಮೇಲೆ ಜಾರಿ ನಿರ್ದೇಶನಾಲಯದ ಕಣ್ಣು ಬಿದ್ದಿದೆ. ತ್ರಿಜೇಶ್ ವಿಚಾರಣೆ ಹಾಜರಾಗದೇ ಇದ್ರೆ ಇಂದು ಬಂಧನವಾಗುವಂತಹ ಸಾಧ್ಯತೆ ಇದೆ. ತ್ರಿಜೇಶ್ಗೆ ಈಗಾಗಲೇ 3 ಬಾರಿ ನೋಟಿಸ್ ಅನ್ನ ಜಾರಿ ನಿರ್ದೇಶನಾಲಯ ನೀಡಿದೆ. 3 ಬಾರಿಯೂ ಕೂಡ ವಿಚಾರಣೆಗೆ ತ್ರಿಜೇಶ್ ಹಾಜರಾಗಿರಲಿಲ್ಲ. ಇಂದು ಕಡ್ಡಾಯವಾಗಿ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯ ಸೂಚನೆಯನ್ನ ಕೊಟ್ಟಿದೆ. ಒಂದು ವೇಳೆ ಇವತ್ತು ಹಾಜರಾಗದೆ ಇದ್ದ ಪಕ್ಷದಲ್ಲಿ ಬಂಧನದ ಭೀತಿ ಖಂಡಿತವಾಗಿಯೂ ಇದೆ. ಮನೆಯದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮುರಳೀಧರ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳೀಧರ್, 3 ಬಾರಿ ವಿಚಾರಣೆಗೆ ಹಾಜರಾಗದೆ ಇರೋದಕ್ಕೆ ಕಾರಣ ಏನ್ ಕೊಟ್ಟಿದ್ರು ಅಂತ? ಅರುಣ್, ಏನಂದ್ರೆ ಪ್ರತಿ ಬಾರಿಯೂ ಸಹ ಅನಾರೋಗ್ಯದ ಕಾರಣವನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಭಾರತಿ ಜಯಚಂದ್ರ ಅವರು ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. 2 ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಅಮ್ಮ ವಿಚಾರಣೆಗೆ ಹಾಜರಾಗಿರ್ಬೇಕಂದ್ರೆ ಸಖ್ಯ ಡೆವಲಪರ್ಸ್ ಏನಿತ್ತು, ಸಖ್ಯ ಡೆವಲಪರ್ಸ್ ಅಲ್ಲಿ ಮುಖ್ಯವಾಗಿ ಪ್ರಮುಖ ಪಾತ್ರ ವಹಿಸ್ತಾ ಇರುವಂತದ್ದು ಭಾರತಿ ಜಯಚಂದ್ರ ಅವರು ವಿಚಾರಣೆಗೆ ಹಾಜರಾಗಬೇಕಾದ್ರೆ ಅದ್ರಲ್ಲಿ ನಾನು ಬರೀ ಪಾಲ್ದಾರಿಕನಾಗಿ ಇರುವಂತದ್ದು, ಆ ಹಿನ್ನೆಲೆಯಲ್ಲಿ ನಾನು ವಿಚಾರಣೆಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ತ್ರಿಜೇಶ್ ವ್ಯತಿರಿಕ್ತವಾದಂದು ಹೇಳಿಕೆಯನ್ನ ನೀಡಿರುವಂತದ್ದು. ಜೊತೆಗೆ ನನಗೆ ಅನಾರೋಗ್ಯ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ದಾನೆ. ಪ್ರತಿ 3 ಬಾರಿ ಸಹ ನೋಟಿಸ್ ಅನ್ನ ಕೊಟ್ಟ ಸಂದರ್ಭದಲ್ಲೂ ಇದೇ ಹೇಳಿಕೆಯನ್ನ ನೀಡಿರುವ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಒಂದು ಖಡಕ್ ಆಗಿ ಒಂದು ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಬಂಧಿಸುವ ಸಾಧ್ಯತೆಗಳಿದೆ. ಯಾಕಂದ್ರೆ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸಬೇಕು. ವಿಚಾರಣೆಗೆ ಸ್ಪಂದಿಸದೆ ಹೋದ್ರೆ ಅವರನ್ನ ಬಂಧಿಸಿ ವಿಚಾರಣೆಗೊಳಪಡಿಸೋ ಅವಕಾಶ ಕಾನೂನಲ್ಲಿ ಇರೋ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಅದೇ ಮಾರ್ಗವಾಗಿ ಹೋಗ್ತಾ ಇರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ದುರ್ಭಿಕ್ಷ ಮಾಸದಿಂದ ಸುಭಿಕ್ಷ ಮಾಸದ ಕಡೆಗೆ ಹೆಜ್ಜೆ ಹಾಕುತ್ತೀವೋ ಅಥವಾ ಹೊಸ ವರ್ಷವು ಹಳೆಯ ವರ್ಷದಂತೆ ಹೆಜ್ಜೆ ಹಾಕುತ್ತಾ ಸಾಗುತ್ತೀವೋ ಗೊತ್ತಿಲ್ಲ. ಈ ಎಲ್ಲದಕ್ಕೂ ಇನ್ನು 3 ದಿನಗಳ ಕಾಲಾವಕಾಶ ಇದೆ. ಆದರೆ 3 ದಿನಗಳ ಒಳಗೆ ಇದ್ಯಾವುದು ಬಗೆಹರಿಯುವುದಿಲ್ಲ. ಕಾರಣ ಧೂಳು ಎದ್ದಿದೆ. ಧೂಳು ಮತ್ತೆ ಬಂದು ಭೂಮಿಯ ಮೇಲೆ ಸೆಟಲ್ ಡೌನ್ ಆಗಕ್ಕೆ ನನ್ನ ಲೆಕ್ಕಾಚಾರದಲ್ಲಿ 30 ದಿನವಾದರೂ ಬೇಕೇ ಬೇಕು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗುಜರಾತ್ ಹುಡುಗ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಬರೋಬ್ಬರಿ 359 ರನ್ ಗಳಿಸಿದಂತ ಗುಜರಾತ್ನ ಸಮಿತ್ ಗೋಯಲ್ ಒಂದು ರೀತಿ ವಿಶ್ವ ದಾಖಲೆಯನ್ನ ಈಗ ಬರೆದಿರುವಂತದ್ದು. ಒಡಿಶಾ ವಿರುದ್ಧದ ರಣಜಿ ಪಂದ್ಯದಲ್ಲಿ ಸಮಿತ್ ಗೋಯಲ್ ದಾಖಲೆಯನ್ನ ಬರೆದಿಟ್ಟಿದ್ದಾನೆ.